ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನೋಡಿ ಕಟಿಂಗ್ ಮಾಡ್ತಾ ಇದ್ದೀನಿ. ಕಟಿಂಗ್ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ ಅಂತ. ಇವತ್ತು ಸ್ವಲ್ಪ ಮೈ ಹುಷಾರಿಲ್ಲ ನನಗೆ, ಹೀಗಾಗಿ ವ್ಲಾಗ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಅದು ಕಟ್ಟಿಂಗ್ ವಿಡಿಯೋ ಇತ್ತು, ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ, ಕೆಲವೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ಎಲ್ಲ ವಿಷಯನೂ ಕ್ಲಿಯರಾಗಿ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ನಾನು ಯೂಟ್ಯೂಬ್ ಮಾಡಿ 1 ವರ್ಷ ಆಗ್ತಾನೆ ಬಂತು. ಇನ್ನೂ ತನಕನೂ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಯೂಟ್ಯೂಬಲ್ಲಿ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇದೆ. ಮನುಷ್ಯನಿಗೆ ನೋಡಿ, ಲಕ್ ಅನ್ನೋದು ತುಂಬಾ ಮುಖ್ಯ. ಲಕ್ ಇಲ್ಲ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಡಲಿ, ಏನೇ ಮಾಡಲಿ, ಏನೇ ಸರ್ಕಸ್ ಮಾಡಲಿ, ಏನೇ ಮಾಡಲಿ, ಅದು ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ನೋಡಿ, ಇದು ನನ್ನ ಅನುಭವ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಇಷ್ಟು ದಿನ ಆದರೂ ಒಂದು ಸ್ವಲ್ಪನೂ ಕೂಡ ವ್ಯೂಸ್ ಬರಲ್ಲ. ಯೂಟ್ಯೂಬಲ್ಲಿ ನಾನು ಸಕ್ಸಸ್ಸನ್ನು ಸಿಗುತ್ತಾ ಅನ್ನೋದೇ ಭರವಸೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೇ ಕಷ್ಟ ಆದರೂ ನಾನು ಡೈಲಿ ವಿಡಿಯೋ ಹಾಕ್ತಾಯಿದ್ದೆ. ಒಂದೊಂದು ಸಲ 2 ವಿಡಿಯೋ ಹಾಕ್ತಾಯಿದ್ದೆ. ಆಗಲಿಲ್ಲ ಅಂದರೆ ಒಂದಂತೂ ತಪ್ಪಿಸ್ತಾ ಇರಲಿಲ್ಲ, ಒಂದು ವಿಡಿಯೋ ಅಂತೂ ಹಾಕ್ತಾನೇ ಇದ್ದೆ. ಶಾರ್ಟು ಎಲ್ಲನೂ ಹಾಕ್ತಾಯಿದ್ದೆ, ಆದರೂ ಕೂಡ ಏನೂ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಹೀಗಾಗಿ ಲೈವ್ ಕೂಡ ಮಾಡಿದೆ, ಲೈವಲ್ಲೂ ಕೂಡ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನೋಡಿ, ಸಕ್ಸಸ್ ಅನ್ನೋದು ಕಾಣೋದು ತುಂಬ ಕಷ್ಟ ಇದೆ. ಯೂಟ್ಯೂಬಲ್ಲಿ ಮಾತ್ರ ಲಕ್ಕಿದ್ರೆ ಮಾತ್ರ ನಾವು ಮಾಡ್ಬೋದು, ಲಕ್ಕಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಾಗೆ ಲಕ್ ಅನ್ನೋದು ಇದ್ದರೆ ಎಲ್ಲನೂ ಸರಿಯಾಗತ್ತೆ, ಸಕ್ಸಸ್ ಅನ್ನೋದು ಸಿಗುತ್ತೆ. ಲಕ್ ಇಲ್ಲ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟರೂ ಏನೂ ಪ್ರಯೋಜನ ಆಗೋದಿಲ್ಲ. ಲಕ್ಕಿದ್ರೆ ಮಣ್ಣು ಮುಟ್ಟಿದ್ರೂ ಕೂಡ ಚಿನ್ನ ಆಗುತ್ತೆ. ಅದೇ ಲಕ್ಕಿಲ್ಲ ಅಂದರೆ ಚಿನ್ನ ಮುಟ್ಟಿದ್ರೂ ಕೂಡ ಮಣ್ಣಾಗತ್ತೆ. ನನಗಂತೂ ಲಕ್ ಅನ್ನೋದೇ ಇಲ್ಲ ಬಿಡಿ. ನಾನು ಚಿಕ್ಕವಳಾಗಿಂದನೂ ಕೂಡ ನೋಡ್ತಾನೇ ಇದ್ದೀನಿ. ಏನೇ ಪ್ರಯತ್ನ ಪಟ್ಟರು, ಏನೇ ಕಷ್ಟಪಟ್ಟರು ಅದಕ್ಕೆ ಫಲನೇ ಸಿಗ್ತಾ ಇಲ್ಲ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಎಷ್ಟೊಂದು ನಾನು ಪ್ರಯತ್ನ ಪಟ್ಟೆ, ಎಷ್ಟೆಲ್ಲ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಎಲ್ಲ ಥರನೂ ಮಾಡಿ ನೋಡಿದೆ. ಅದರಲ್ಲಿ ಯಾವುದರಲ್ಲಿಯೂ ಕೂಡ ನನಗೆ ಸಕ್ಸಸ್ಸು ಇನ್ನೂ ತನಕನೂ ಸಿಗಲಿಲ್ಲ. ಹೀಗಾಗಿ ಒಂದೊಂದು ಸಲ ತುಂಬಾ ಬೇಜಾರಾಗುತ್ತೆ. ನಾನು ಎಂಥ ದುರಾದೃಷ್ಟೆ ಅಂತ ತುಂಬಾ ಬೇಜಾರಾಗುತ್ತೆ. ಎಂಥ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದ್ದೇನೋ ನಾನು, ಏನೂ ಗೊತ್ತಿಲ್ಲ. ಮನಸ್ಸಿಗೆ ಒಂದೊಂದು ಸಲ ತುಂಬ ನೋವಾಗುತ್ತೆ. ನಾವು ಎಷ್ಟೇ ಮುಂದೆ ಬರಬೇಕು, ಮಾಡಬೇಕು, ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಎಷ್ಟೇ ನಾನು ಪ್ರಯತ್ನ ಪಡ್ತೀನಿ, ಆದರೂ ಸಕ್ಸಸ್ ಅನ್ನೋದು ನನಗೆ ಸಿಗ್ತಾನೇ ಇಲ್ಲ. ಹೀಗಾಗಿ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ನೋಡಿ, ಈಗ ಯೂಟ್ಯೂಬಲ್ಲಾದರೂ ಏನಾದರೂ ಮಾಡೋಣ, ಬೇರೆ ಯಾವುದರಲ್ಲೂ ಸಕ್ಸಸ್ ಸಿಗಲಿಲ್ಲ, ಇದರಲ್ಲಾದರೂ ಏನಾದರೂ ಮಾಡೋಣ ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಆದರೆ ಇದರಲ್ಲೂ ಕೂಡ ಏನೂ ಸಕ್ಸಸ್ ಕಾಣ್ತಾನೇ ಇಲ್ಲ. ಹೀಗಾಗಿ ಒಂದೊಂದು ಸಲ ಸುಮ್ಮನೆ ಯಾಕಪ್ಪ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಸುಮ್ಮನೆ ಟೈಮ್ ವೇಸ್ಟು. ಇಲ್ಲಿ ಕೊಡೋ ಟೈಮ್ ನಾವು ಸುಮ್ಮನೆ ಬೇರೆ ಕೆಲಸದಲ್ಲಿ ಏನಾದರೂ ತೋರಿಸಿದ್ರೆ ಅದರಿಂದ ಏನಾದರೂ ಅರ್ನಿಂಗ್ ಆದರೂ ಆಗ್ತಾಯಿತ್ತು ಅಂತ ಮನಸ್ಸಿಗೆ ಒಂದೊಂದು ಸಲ ಆಗುತ್ತೆ.
ಆದರೂ ಕೂಡ ನೋಡೋಣ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದೆ ನೋಡಿ. ನಾನು ತುಂಬ ಅಂದರೆ ಈಗ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಅದರಲ್ಲಿ ಈಗ 4,000 ಹೋಗಿ 8,000 ಮಾಡ್ತಾ ಇದ್ದಾರೆ, ಅದೊಂದು ಟೆನ್ಷನ್ನು. ಇನ್ನು 5 ತಿಂಗಳ ಒಳಗಾದರೂ ಆಗ್ಬೋದೇನೋ ಅಂತ ಹೇಳಿ ಎಲ್ಲನೂ ವಿಡಿಯೋ ಹಾಕ್ತಾಯಿದ್ದೀನಿ. ಆದರೆ ವಿಡಿಯೋ ಹಾಕಿದರೆ ಎಲ್ಲರ ವಿಡಿಯೋದಲ್ಲೂ ಹಾಕಿದ ಕೂಡಲೇ ವ್ಯೂಸ್ ಬರುತ್ತೆ. ಆದರೆ ನನ್ನ ವಿಡಿಯೋದಲ್ಲಿ ಮಾತ್ರ ಹಾಕಿದಾಗ ಒಂದು ವ್ಯೂಸು ಕೂಡ ಬರೋದಿಲ್ಲ. ಅದೇ ನಮ್ಮ ಸಬ್ಸ್ಕ್ರೈಬರ್ ಒಂದು 3-4 ಜನ ನೋಡ್ತಾ ಇದ್ದಾರೆ, ಅದು ಬಿಟ್ಟರೆ ಯಾರೂ ನೋಡಲ್ಲ ನೋಡಿ. ಹೀಗಾಗಿ ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ತುಂಬ ನೋವಾಗಿದೆ. ಏನಪ್ಪ ನನ್ನ ಹಣೆ ಬರ, ಏನು ಮಾಡಿದರೂ ಸಕ್ಸಸ್ ಬರೋದಿಲ್ಲಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗತ್ತೆ. ನಾನು ಎಷ್ಟೊಂದು ಕಷ್ಟಪಡ್ತೀನಿ, ಎಷ್ಟೊಂದು ಇದು ಮಾಡ್ತೀನಿ, ಎಷ್ಟು ತಾಳ್ಮೆ ತೊಗೋತೀನಿ, ಆಗತ್ತೆ ಅಂತ ಹೇಳಿ. ಆದರೂ ಕೂಡ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ಮನಸ್ಸಿಗೆ ತುಂಬಾ ನೋವಾಗತ್ತೆ. ಯಾಕೆ ಹೀಗಾಗುತ್ತೋ ಗೊತ್ತಿಲ್ಲ. ಅದೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳಿ ಹಂಚ್ಕೋತಾ ಇದ್ದೀನಿ ನನ್ನ ಮನಸ್ಸಿನ ನೋವನ್ನು. ಮತ್ತು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲಲ್ವ. ಹೀಗಾಗಿ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಕ್ಕೂ ಆಗೋದಿಲ್ಲ. ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನನಾದರೂ ಆಗತ್ತೆ ಅಂತ ಹೇಳಿ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೋತಾ ಇದ್ದೀನಿ ನೋಡಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ನಾನು ಈ ರೀತಿ ಮಾತಾಡ್ತಾ ಇರೋದು ಸರಿಯಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ಬೋದಾ ಇಲ್ಲ ಅಂತ ಅದು ಕೂಡ ಕಮೆಂಟ್ ಮಾಡಿ. ಸಕ್ಸಸ್ ಸಿಗ್ಬೋದಾ, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಸಕ್ಸಸ್ ಅನ್ನೋದು ಸಿಗ್ಬೋದಾ ಇಲ್ವಾ ಅಂತ ನೀವಾದರೂ ಕಮೆಂಟ್ ಮಾಡಿ ನನಗೆ ಸರಿಯಾದ ಮಾರ್ಗದರ್ಶನ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ನೀವು ಕೂಡ ಯೂಟ್ಯೂಬರ್ ಆಗಿದ್ದೀರಾ, ನಿಮಗೂ ಎಲ್ಲನೂ ನಾಲೆಜ್ ಇದೆ, ಎಲ್ಲ ಗೊತ್ತಿದೆ. ಯೂಟ್ಯೂಬಲ್ಲಿ ಪ್ರತಿಯೊಂದು ವಿಷಯನೂ ನಿಮಗೆ ಗೊತ್ತಾಗಿದೆ, ಚೆನ್ನಾಗಿ ಗೊತ್ತಿದೆ. ನಾನು ಹೊಸಬಳು. ನಾನು ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಅದನ್ನು ಕೂಡ ತಿಳಿಸಿ. ಹಾಗೆ ನಿಮ್ಮ ಸರಿಯಾದ ನಾಲೆಜನ್ನು ಸ್ವಲ್ಪ ನನಗೆ ತಿಳಿಸಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಕಮೆಂಟ್ ಮೂಲಕ ತಿಳಿಸಿ. ನಾನು ಇದನ್ನು ಮುಂದುವರಿಸ್ಬೋದಾ ಬೇಡವಾ, ಈ ಚಾನಲನ್ನು ಮುಂದೆ ಇಂಪ್ರೂವ್ ಆಗ್ಬೋದಾ ಇಲ್ವಾ ಅಂತ ಸ್ವಲ್ಪ ತಿಳಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನೋಡಿ. ಮತ್ತು ನಾನು ಯಾವ ರೀತಿ ವಿಡಿಯೋ ಮಾಡಿದರೆ ಇದರಲ್ಲಿ ಸಕ್ಸಸ್ ಕಾಣಬಹುದು ಅನ್ನೋದನ್ನು ಎಲ್ಲವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೋಡಿ, ನನ್ನ ಟೈಲರಿಂಗ್ ವಿಡಿಯೋಗಳನ್ನು ನಾನು ಎಲ್ಲ ಹಾಕ್ತಾ ಇರ್ತೀನಿ, ಶಾರ್ಟ್ಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಪರಿಚಯದವರಿಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ವಿಡಿಯೋ ಬೇರೆಯವರಿಗೆ ರೀಚೇ ಆಗ್ತಾ ಇಲ್ಲ. ಕೆಲವರು ಲೈಕ್ ಕೊಟ್ಟರೆ ಮಾಡಿದರೆ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಲೈಕ್ ಕೂಡ ಕೊಡಲ್ಲ ನೋಡಿದವರೆಲ್ಲ. ಯಾರೋ ಒಬ್ಬರು ಲೈಕ್ ಕೊಡ್ತಾರೆ ಅಷ್ಟೇ, ಯಾರೋ ಒಬ್ಬರು ಕಮೆಂಟ್ ಹಾಕ್ತಾರೆ. ಅದು ಬಂದರೆ ನನಗೆ 10 ವ್ಯೂಸು 20 ವ್ಯೂಸು, ಜಾಸ್ತಿ ಅಂದರೆ 50 ವ್ಯೂಸು ಅಷ್ಟೇ. ಎಲ್ಲಾದರೂ ಒಂದು ಅಪ್ಪಿ ಯಾವುದಾದ್ರೂ 200 300 ಈ ಥರ ಎಲ್ಲಾದರೂ ಒಂದು ನೀವೆಲ್ಲ ಚೆಕ್ ಮಾಡಿ ನೋಡಿ. ನನ್ನ ವಿಡಿಯೋ ಓಡಿರೋದು ತುಂಬಾ ಅಪರೂಪ, ಎಲ್ಲಾದರೂ ಒಂದು ಓಡಿ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲ ವಿಡಿಯೋದಲ್ಲೂ 10 ವ್ಯೂಸು 5 ವ್ಯೂಸು 8 ವ್ಯೂಸು ಇದೇ ಥರನೇ ಇದೆ. ಹೀಗಾಗಿ ನನಗೆ ತುಂಬ ಬೇಜಾರಾಗಿದೆ ನೋಡಿ. ಅದಕ್ಕೆ ನಾನು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ಏನಾದರೂ ನನಗೆ ಐಡಿಯಾ ಸಿಗ್ಬೋದು ಏನಾದರೂ ಅಂತ ಹೇಳಿ. ದಯವಿಟ್ಟು ಏನಾದರೂ ಇದಕ್ಕೆ ಪರಿಹಾರ ನೀವೇ ನನಗೆ ಹೇಳಬೇಕು ನೋಡಿ. ಹಾಗೆ
ಸ್ವಲ್ಪ ಇವತ್ತು ಹುಷಾರಿರಲಿಲ್ಲ, ನನಗೆ ಸರಿಯಾಗಿ ಮಾತಾಡೋಕ್ಕೂ ಅಷ್ಟು ಶಕ್ತಿ ಇರಲಿಲ್ಲ. ತುಂಬ ಮೈಕೈ ನೋವು, ತಲೆಯೆಲ್ಲ ಭಾರ, ನೆಗಡಿ ಆಗಿದೆ, ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಹೀಗಾಗಿ ಒಂದು ವಿಡಿಯೋನಾದರೂ ಮಾಡಿ ಹಾಕೋಣ. ಯೂಟ್ಯೂಬ್ ಬಗ್ಗೆ ನನಗೆ ಟೆನ್ಷನ್ ಮಾಡಿನೇ ಬೇಜಾರಾಗಿಬಿಟ್ಟಿದೆ. ಏನು ಮಾಡೋದಪ್ಪ ಹೀಗೆ ಆದರೆ ಅಂತ ಹೇಳಿ ತುಂಬ ಬೇಜಾರಾಯಿತು. ಅದಕ್ಕೆ ಮನಸ್ಸಿಗೆ ಬಂತು, ನಮ್ಮ ಸಬ್ಸ್ಕ್ರೈಬರ್ ಆದರೂ ಏನಾದರೂ ಐಡಿಯಾ ಕೊಡ್ಬೋದು ಅಂತ ಹೇಳಿ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ದಯವಿಟ್ಟು ನೀವು ಎಲ್ಲರೂ ನನಗೆ ಸರಿಯಾದ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಮುಂದೆ ಕೂಡ ನೀವು ಸಪೋರ್ಟ್ ಮಾಡಿ. ನನ್ನ ಲೈವಲ್ಲಿ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಏನಾದರೂ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ ಒಂದು ಚಿಕ್ಕ ಭರವಸೆ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ನಾನು ಪುನಃ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನೋಡಿ, ದಯವಿಟ್ಟು ನನಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಿ. ನಾನು ನಿಮ್ಮ ಮನೆ ಮಗಳು ಅಂತಲೇ ತಿಳ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿನೇ ಅಂತ ತಿಳ್ಕೊಳ್ಳಿ. ನನಗೂ ಒಂದು ಹೆಲ್ಪ್ ಮಾಡಿ. ನಿಮ್ಮ ಹೆಲ್ಪ್ ನಾನು ಯಾವತ್ತಿಗೂ ಮರೆಯೋದಿಲ್ಲ. ನೋಡಿ, ಏನೋ ನಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ನೀವು ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ನಾನು ನಿಮ್ಮ ಹತ್ರ ನನ್ನ ಸಮಸ್ಯೆನ ಹೇಳ್ಕೋತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಒಂದು ಪರಿಹಾರ ಕೊಡಿ. ಈಗ ಟೇಲರಿಂಗು ಕೂಡ ನೋಡಿ, ನಾನು ಎಷ್ಟೋ ವರ್ಷದಿಂದ ಟೇಲರಿಂಗ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ನನಗೆ ಎಷ್ಟು ಬಟ್ಟೆಗಳು ಬರ್ತಾ ಇತ್ತು. ಈಗ ಬಟ್ಟೆ ಸಹಿತ ಕಡಿಮೆ, ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಬರ್ತಾ ಇದೆ ನನಗೆ. ಅದು ಕೂಡ ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಟೇಲರು ಕೂಡ ಆಗಿದ್ದಾರೆ ಇಲ್ಲಿ. ಇದರಿಂದ ಕೂಡ ನನಗೆ ಜಾಸ್ತಿ ಅರ್ನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಜಾಸ್ತಿ ನಾನು ಹೊಲಿದ್ರೂ ಕೂಡ ನನ್ನ ಆರೋಗ್ಯ ಸರಿ ಇಲ್ಲ, ತುಂಬ ಸುಸ್ತಾಗತ್ತೆ. ತುಂಬ ನನಗೆ ಜಾಸ್ತಿ ಸ್ಟಿಚ್ ಮಾಡೋದಕ್ಕೂ ಆಗೋದಿಲ್ಲ. ಜಾಸ್ತಿ ಬಂದ್ರೆ ಏನಾದರೂ ಮಾಡ್ತಿದ್ದೆ ಬಿಡಿ, ಬೇರೆಯವ್ರ ಹತ್ರ ಸ್ಟಿಚ್ ಮಾಡೋದು, ಪಿಕೋ ಫಾಲ್ಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆದರೆ ಬಟ್ಟೆನೇ ಅಷ್ಟು ಬರಲ್ಲ ಅಂದಮೇಲೆ ನಾವು ಏನು ಮಾಡೋದಕ್ಕೂ ಆಗೋದಿಲ್ಲ. ಹೀಗಾಗಿ ನನಗೆ ತುಂಬಾ ಯೋಚನೆ ಆಗಿಬಿಟ್ಟಿದೆ, ಏನು ಮಾಡಬೇಕು. ಮೊದಲೇ ನನ್ನ ಆರೋಗ್ಯ ಸರಿ ಇರಲ್ಲ, ಅದರಲ್ಲಿ ಯೂಟ್ಯೂಬ್ ಕೂಡ ಮಾಡಿ ಇದರಲ್ಲಿ ಕೂಡ ಸೋಲು ಕಾಣ್ತಾ ಇದ್ದೀನಿ. ಏನು ಮಾಡೋದಪ್ಪ, ತುಂಬ ಟೆನ್ಷನ್ ಆಗಿದೆ. ದಯವಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನೋಡಿ, ನನ್ನ ಸಮಸ್ಯೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವೇ ಒಂದು ಸರಿಯಾದ ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.